ನಾವು ಈಗ ಎಲ್ಲಿ ಬಂದೀವಿ ಅಂದ್ರೆ ಉದಂಪುರ್ ಬಸ್ ಸ್ಟ್ಯಾಂಡ್ಗೆ ಬಂದೀವಿ. ಉದಂಪುರ್ ಬಸ್ ಸ್ಟ್ಯಾಂಡ್ಗೆ ಬಂದ್ಬೇಕು. ನಾವು ಇಲ್ಲಿಂದ ಎಲ್ಲಿ ಹೋಗ್ಬೇಕಂದ್ರೆ ಬನ್ನಿಯಾಲ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಬನ್ನಿಯಾಲ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಇಲ್ಲಿನೂ ಎಷ್ಟು ತೊಗೋತಾರಂದ್ರೆ ಮಿನಿಮಮ್ 160 to 170 ರೂಪೀಸ್ ತೊಗೋತಾರೆ. 160 to 170 ರೂಪೀಸ್. ಇಲ್ಲಿ ಎಷ್ಟು ಐತಂದ್ರೆ ಇದು ಮಿನಿಮಮ್ 90 ಕಿಲೋಮೀಟರ್ ಏನಾದ, 90 ಕಿಲೋಮೀಟರ್ ಅದ. ಇದು ಮಿನಿಮಮ್ ಇಲ್ಲಾಂದ್ರೂ ನಿಮ್ಗೆ 6 to 7 ಅವರ್ ಕರ್ಕೊಂಡು ಹೋಗ್ತಾರೆ. ನಿಮ್ಗೆ 6 to 7 ಅವರ್ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಅಂದ್ರೆ ಉದಯಂಪುರ್ ಟು ಬನ್ನಿಯಾಲ್ ರೈಲ್ವೆ ಸ್ಟೇಷನ್ ತನಕ. ಇಲ್ಲಿ ನೀವು ಪ್ರೈವೇಟ್ ವೆಹಿಕಲ್ದಾಗ ಹೋಗ್ಬೇಕು, ಶೇರಿಂಗ್ದಾಗ ಹೋಗ್ರಿ. ಆದಷ್ಟು ನೀವು ಸಿಂಗಲ್ ಇದ್ರೆ ಶೇರಿಂಗ್ದಾಗ ಹೋಗ್ರಿ. ನೀವು ಏನಾದ್ರು ಫ್ರೆಂಡ್ಸ್ ಸರ್ಕಲ್ದಾಗ ಹೋಗಿರಿ ಅಂದ್ರೆ ಮತ್ತೆ ಹೆಲ್ಪ್ ಆಗ್ತದ. ನೀವು ದಗಿ ಭಾಳ ಐತಪ್ಪ ಈ ಬಿಸಿಲು ಏನೇ ಅಂದ್ರೂ ಅದು ಬಿಡ್ರಿ. ಇವಾಗ ನಾವು ಬನ್ನಿಯಾಲ್ ರೈಲ್ವೆ ಸ್ಟೇಷನ್ಗೆ ಬಂದೀವಿ. ಬನ್ನಿಯಾಲ್ ರೈಲ್ವೆ ಸ್ಟೇಷನ್ಗೆ ಬಂದೀವಿ. ನಾವು ಇಲ್ಲಿಂದ ಡೈರೆಕ್ಟ್ ಶ್ರೀನಗರ್ಗೆ ಹೋಗ್ಬೋದು. ಶ್ರೀನಗರ್ ನಿಮ್ಗೆ ಟ್ರೈನ್ ಸಿಗ್ತೈತಿ ಇಲ್ಲಿ. ಇದು ಎಷ್ಟು ಕಿಲೋಮೀಟರ್ ಅದ ಅಂದ್ರೆ 95 ಕಿಲೋಮೀಟರ್ ಅದ. ಬನ್ನಿಯಾಲ್ ರೈಲ್ವೆ ಸ್ಟೇಷನ್ದಿಂದ ಶ್ರೀನಗರ್ ಎಷ್ಟು ಕಿಲೋಮೀಟರ್ ಅದ? 95 ಕಿಲೋಮೀಟರ್ ಅದ. ಇದು ಮಿನಿಮಮ್ ಇಲ್ಲೇ ಅಂದ್ರೂ 6 to 7 ಅವರ್ ಜರ್ನಿ ಆಗ್ತದ. ಮತ್ತು ಪ್ರೈಸ್ ಬಂದ್ಬಿಟ್ಟು ಭಾಳ ಕಡಿಮೆ ಐತಿ. 70 to 100 ರೂಪೀಸ್ ತೊಗೋತಾರೆ ಅಷ್ಟೇ. 70 to 100 ರೂಪೀಸ್ ತೊಗೋತಾರೆ ಅಷ್ಟೇ ಸ್ನೇಹಿತರೆ. ನೀವು ಹೋಗಿ ಶ್ರೀನಗರ್ಗೆ ಹೋಗಿ ರೀಚ್ ಆದ್ರಿ ಅಂದ್ರೆ